ಮನೆಯಾಗ ಇದ್ದದ್ದು ಊಟ, ಇಲ್ಲಿ ಮಾಡೋದು ಪ್ರಸಾದ. ಇಲ್ಲಿ ಮಾಡೋದು ಪ್ರಸಾದ. ನಾವು ಮಣಿಯೊಳಗೆ ಏನು ತಿಂದರೂ ಬರೀ ಇಲ್ಲಿ ಅಂಬಲಿ ಕುಡಿದು ಹೋದ್ರ ಬರೀ ಅಡವೇಶ್ವರ ಮುತ್ಯಾನ ಅಂಬಲಿಯಿಂದ ಶರೀರದೊಳಗೆ ಎಂದೂ ಕಡಿಮೆ ಆಗಲಾರದ ರೋಗ ಇದ್ರೂ ಕಡಿಮೆ ಆಗತಾವ ಬರೀ ಅಂಬಲಿ ಕುಡಿದ್ರ. ಅದಕ್ಕೆ ಪ್ರಸಾದ ಅಂತಾರ. ಎಲ್ಲ ತಾಯಂದಿರು ಶಾಂತ ರೀತಿಯಿಂದ ಕೂಡ್ರಿ. ನಿಮಗೊಂದು ಸೂಚನೆ ಏನಂತಂದ್ರೆ, ನೀವು ಏನೇ ಇದ್ದರೂ 8 ಗಂಟೆಗಿಂತ ಮೊದಲು ಬಂದು ಕುಂತಿರ್ಬೇಕ್ರಿ. ಅಂದ್ರೆ ಪ್ರವಚನ ಕೇಳೋದು ಅದು ಪದ್ಧತಿ. ನಮ್ಮಂದು ಏನಂತಂದ್ರೆ, ನಾ ಬಂದು ಕೂತು ಮೇಲತ್ತ, ಹಾಡವ್ರು ಬಂದು ಹಾಡಿ ದನದ ಮೇಲತ್ತ, ನಾ ಬಂದು ಸಣ್ಣಂಗೆ ಚಾಲು ಮಾಡಕತ್ತಿದ ಮೇಲತ್ತ ಒಬ್ಬೊಬ್ಬರು ಆ ಮೂಲ್ಯಾಗಿಂದ ಒಬ್ಬರು, ಈ ಓಣ್ಯಾಗಿಂದ ಒಬ್ಬರು, ಒಬ್ಬೊಬ್ಬರು ಬರ್ತೀರಿ. ನೀವು ಬಂದು ಅಟ್ರು ಎಲ್ಲ ಫಸ್ಟ್ ಕ್ಲಾಸ್ ಕೊಂಡ್ರು ಕೂಡ ಟೈಮ್ ಆಗಿರ್ತದೆ, ನಾವು ಮುಗಿಸೇ ಬಿಡ್ತೀವಿ. ಅದಕ್ಕೆ ಕೇಳುವ ಪದ್ಧತಿ ಹೆಂಗಂತಂದ್ರೆ, ನಾವು ವೇದಿಕೆಗೆ ಬರೋಕ್ಕಿಂತ ಮೊದಲು ನೀವು ಬಂದು ಕೂತಿರುವ, ನೀವು ಬಂದು ಕುಂತ್ರಿ ಅಂತಂದ್ರೆ ಬಂದ ಕೂಡಲೇ ಪ್ರವಚನ ಚಾಲು ಆಯ್ತಂದ್ರೆ ಬಹಳ ಒಳ್ಳೆಯದಾಗ್ತದೆ. ನಾಳೆ ನೀವು ಎಷ್ಟು ಮಂದಿ ಬಂದಿರಲ್ಲ, ಇಷ್ಟು ಮಂದಿರ 8ಕ್ಕಿಂತ ಮೊದಲು ಬರ್ರಿ. 8 ಗಂಟೆಗೆ ಚಾಲು ಮಾಡಿ 9ಕ್ಕೆ ಮುಗಿಸಿದೀವಿ ಅಂದ್ರೆ ಪ್ರಸಾದ ಮಾಡಿ ಹೋಗಕ್ಕೆ ನಿಮಗೂ ಅನುಕೂಲ ಆಗ್ತದೆ. ನಾಳೆ ಬೇಗನೆ ಬರ್ರಿ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುವರ ಚರಣಾರವಿಂದಗಳಲ್ಲಿ ವಂದಿಸಿ, ಜಗದಾದಿ ಜಗದ್ಗುರು ಜಗದ್ವಂದ್ಯ ಎನ್ನ ಪರಮಾರಾಧ್ಯ ಸದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶಿವಾವತಾರಿ ಸಕಲ ಮತೋದ್ಧಾರಕ ಆರೂಢ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢಪ್ಪಂಗಳವರ ಪವಿತ್ರ ಪಾದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಸುಕ್ಷೇತ್ರವಾಗಿರತಕ್ಕಂಥ ಈ ಪರಮ ಪಾವನ ಪುಣ್ಯ ಕ್ಷೇತ್ರ, ಈ ಕ್ಷೇತ್ರದ ಒಡೆಯನಾಗಿರತಕ್ಕಂಥ 770 ವರ್ಷಗಳ ಪರ್ಯಂತರ ಬದುಕಿ ಈ ನಾಡಿನ ಎಲ್ಲ ಜನರನ್ನು ಉದ್ಧಾರ ಮಾಡಿರತಕ್ಕಂಥ ಮಹಾನ್ ತಪಸ್ವಿ ಅಡವೇಶ್ವರರ ಪರಮ ಪವಿತ್ರವಾದ ಪಾದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, 12ನೇ ಶತಮಾನದ ಶ್ರೇಷ್ಠ ಮಹಾನುಭಾವಿ ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಬಸವಣ್ಣನವರ ಅಡಿದಾವರಿಗಳಲ್ಲಿ ವಂದಿಸಿ, ಸಮಕಾಲೀನ ಶ್ರೇಷ್ಠ ಶರಣೀಯರಲ್ಲಿ ಅಗ್ರಗಣ್ಯರಾದ ವೀರವಿರಾಗಿನಿ ತತ್ವಸಿಕಾಮಣಿ ಮಹಾದೇವಿಯಕ್ಕನವರ ಅಡಿದಾವರಿಗಳಲ್ಲಿ ವಂದಿಸಿ, ಶ್ರೀಮಠದ ಒಡೆಯರು, ಈ ನಾಡಿನ ಶ್ರೇಷ್ಠ ಪರಮ ಪೂಜ್ಯರು, ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕರುಣಿಸಿರುವ ಭಾಗ್ಯದಾತರು, ಮಾತೃ ಹೃದಯಿಗಳಾಗಿರತಕ್ಕಂಥ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಪಾದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಈ ಸಮಾರಂಭದಲ್ಲಿ ತಮ್ಮೆಲ್ಲರಿಗೆ ಬಹಳಷ್ಟು ಸುಂದರವಾದ ಸಂಗೀತದ ರಸದೌತಣವನ್ನು ನೀಡುತ್ತಿರುವ ಈ ನಾಡಿನ ಶ್ರೇಷ್ಠ ಕಲಾವಿದರಾಗಿರತಕ್ಕಂಥ ಮಧುರ ಕಂಡಿಯ ಬಸವಲಿಂಗಯ್ಯ ಗವಾಯಿಗಳವರಿಗೂ ವಂದನೆಗಳನ್ನು ಹೇಳಿ, ಸಂಗೀತಕ್ಕೆ ಮೆರುಗು ಬರುವ ಹಾಗೆ ತಾಬಲ ಎನ್ನುವ ರೀತಿಯಲ್ಲಿ ತಬಲಾ ನುಡಿಸುತ್ತಿರುವ ಆತ್ಮೀಯರಾದ ಶಂಕರಯ್ಯ ಹಿಡಕಲ್ ಮಠವರಿಗೂ ವಂದನೆಗಳನ್ನು ಹೇಳಿ, ಯವಳಿ ಗ್ರಾಮದ ಎಡಹಳ್ಳಿ ಮತ್ತು ಇಂಗಳಗಿಯ ಗ್ರಾಮದ ಎಲ್ಲ ಸಮಾಜದ ಹಿರಿಯರಿಗೂ ಶ್ರೀಮಠದ
ಸದ್ಭಕ್ತರಿಗೂ ಈ ಸಭಾಕಲ್ಪ ವೃಕ್ಷ ಮಂಟಪದಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ, ಆತ್ಮೀಯರೇ, ಪುಣ್ಯಾತ್ಮರೇ, ತಾವೆಲ್ಲ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳಷ್ಟು ವರ್ಷಗಳ ಪರ್ಯಂತರವಾಗಿ ಈ ಜಾತ್ರೆಯನ್ನು, ಅಡವೇಶ್ವರರ ಜಾತ್ರೆಯನ್ನು ತಾವೆಲ್ಲ ನೋಡುತ್ತಾ ಬಂದಿದ್ದೀರಿ. ಅದರ ನಿಮಿತ್ತವಾಗಿ, ಜಾತ್ರೆಯ ನೈಮಿತ್ಯವಾಗಿ ಪೂಜ್ಯರು ಈ ನಾಡಿನ, ಈ ಭಾಗದ ಎಲ್ಲ ಜನರಿಗೆ ಒಳ್ಳೆಯ ಸಂದೇಶ ಮುಟ್ಲಿ, ಬದುಕುವ ಕಲೆಯನ್ನ ಕಲೀಲಿ, ನಾವು ಯಾವ ರೀತಿ ಈ ಲೋಕದಲ್ಲಿ ಜೀವನವನ್ನ ಕಟ್ಟುಕೋಬೇಕು ಅಂತಕ್ಕಂಥ ಉದ್ದೇಶದಿಂದ 11 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಮಹಾತ್ಮರ ಜೀವನ ದರ್ಶನದ ಪ್ರವಚನವನ್ನ ಪ್ರಾರಂಭ ಮಾಡಿದ್ದಾರೆ. ಮನುಷ್ಯ ಜೀವನದೊಳಗ ಇಲ್ಲಿ ನಾವು ಹುಟ್ಟಿ ಬಂದ ಬಳಿಕ ಏನನ್ನ ಮಾಡಬೇಕು ಅನ್ನೋದನ್ನ ನಾವು ಬಹಳಷ್ಟು ವಿಚಾರ ಮಾಡಬೇಕು. ನಾವಿಲ್ಲಿ ಎದಕ್ಕೆ ಬಂದೀವಿ, ನಾವಿಲ್ಲಿ ಎದಕ್ಕೆ ಬಂದೀವಿ, ಬಂದು ಏನು ಮಾಡಬೇಕು, ಅಥವಾ ಈಗ ಏನು ಮಾಡಕ್ ಹತ್ತೀವಿ ಅನ್ನೋದನ್ನ ನಾವು ಬಹಳ ಸುದೀರ್ಘವಾದ ವಿಚಾರವನ್ನು ಮಾಡಬೇಕು. ನಾವೇನ್ ತಿಳ್ಕೊಂಡಿವ್ರಿ, ನಾವೇನ್ ತಿಳ್ಕೊಂಡಿವು ಅಂತಂದ್ರ ಇಲ್ಲಿ ಎದಕ್ಕೆ ಬಂದೀವಂದ್ರ, ಎದಕ್ಕೆ ಬಂದೀವ್ರಿ ಸ್ವಾಮಿ, ಏನ ದೊಡ್ಡದೊಂದು ಮನಿ ಕಟ್ಟುದ, ಆ ನಂತರ ಚಲೋ ಒಂದು ಮದುವೆ ಮಾಡ್ಕೊಳ್ಳೋದ, 1-2-3 ಮಕ್ಕಳು ಹಡಿಯುವುದು, ಸಾಧ್ಯ ಆದ್ರೆ ಹೊಲ ತಗೊಳ್ಳೋದು, ಆ ನಂತರ ಕಾರ್ ಗಾಡಿ ತಗೊಳ್ಳೋದು, ಮಸ್ತ್ ಮಜಾ ಮಾಡ್ಕೋತ ಅಡ್ಡಾಡಿ ಬಿಡೋದು. ಜೀವನ ಅಂತಂದ್ರೆ ನಾವು ಹಿಂಗೆ ತಿಳ್ಕೊಂಡೀವಿ. ಇದು ಜೀವನ ಅಲ್ಲ. ನಾವು ಇಲ್ಲಿ ಯಾವ ಕಾರಣಕ್ಕೆ ಬಂದೀವಿ ಅನ್ನುವುದನ್ನ ವಿಚಾರ ಮಾಡಬೇಕು. ಫಸ್ಟಿಗೆ ನಾವು ನೋಡ್ರಿವ, ಬರೇ ಗಂಡಗೆ ಮಾಡಿಕೊಂಡು ಹೆಂಡತಿಗೆ ಮಾಡಿಕೊಂಡು ಮಕ್ಕಳು ಹಡದು ಮನಿ ಕಟ್ಟಿ ಒಂದಿಟ್ಟು ಹೊಲ ತಗೊಂಡು ಸತ್ತು ಹೋಗಾಕ ಬಂದಿಲ್ಲ. ಮತ್ತಿದ ಅಷ್ಟ ಜೀವನ ಆಗಿದ್ರ ನಾಯಿ ನರಿನೂ ಹಿಂಗ ಬದುಕತಾವಲ್ಲ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನ ನೋಡ್ರಿ, ಅವು ಹುಟ್ಟತಾವ, ಅವು ಮದುವೆ ಮಾಡ್ಕೋತಾವ, ಅವು ಮಕ್ಕಳು ಹಡಿತಾವ, ತಮಗ ಬೇಕಾದ ರೀತಿಯೊಳಗ ಅವು ಮನಿ ಕಟ್ಕೋತಾವ, ಗೂಡು ಕಟ್ಕೋತಾವ, ಅದರೊಳಗೆ ಬಾಳೆ ಮಾಡ್ತಾವ, ಒಂದಿನ ಸತ್ತು ಹೋಗ್ತಾವ. ಮತ್ತು ನಾವು ಅಷ್ಟ ಮಾಡಿದೀವಂದ್ರೆ ಅವಕ್ಕ ನಮಗ ಏನು ವ್ಯತ್ಯಾಸದ, ಏನು ವ್ಯತ್ಯಾಸದ? ನಮಗ ಮನುಷ್ಯರಂತಾರ್ರಿ, ನಮಗ ಪ್ರಾಣಿಗಳನ್ನೋದಿಲ್ಲ, ನಮಗ ಮನುಷ್ಯರು ಅಂತ ಕರೀತಾರ. ಈ ಮನುಷ್ಯ ಮಹಾದೇವನಾಗಬಲ್ಲ ಅಂತ ಬಸವಣ್ಣವ್ರು ಬರೀತಾರ. ನಾವು ಸಾಧ್ಯ ಆದ್ರ ಬೇಕಾದ್ದನ್ನು ಸಾಧಿಸಬಹುದು ಪುಣ್ಯಾತ್ಮರೇ, ಬೇಕಾದ್ದನ್ನು ಸಾಧಿಸಬಹುದು. ಅಷ್ಟೇ ಅಲ್ಲ, ನೀವು ಹಿಂದಿನ ಇತಿಹಾಸ ಕೇಳಿರಿ, ಬಹುತೇಕ 20 ವರ್ಷ ಪ್ರವಚನ ಕೇಳಿರಿ. ಪ್ರವಚನದೊಳಗೆ ಬಹಳ ಮಂದಿ ಹೇಳ್ತಾರ ಏನಂತಂದ್ರ, ಅಂಥವರಿಗೆ ಪರಮಾತ್ಮ ಭೇಟಿಯಾದ್ರಿ, ದೋಸೆ ಪಿಟ್ಟವ್ವಿಗೆ ಪರಮಾತ್ಮ ಭೇಟಿಯಾದ, ಬೇಡರ ಕಣ್ಣಪ್ಪನಿಗೆ ಪರಮಾತ್ಮ ಭೇಟಿಯಾದ, ಅರ್ಜುನನಿಗೆ ಪರಮಾತ್ಮ ಭೇಟಿಯಾದ. ನೀವೆಲ್ಲ ಕೇಳ್ತೀರಿಲ್ಲ ಪುರಾಣದೊಳಗೆ. ಮತ್ತೆ ಎಡಳ್ಯಾಗ ಯಾರಿಗೆ ಭೇಟಿಯಾಗ್ಯಾನ್ರಿ? ಭೇಟಿಯಾಗ್ಯಾನ ಯಾರಿಗಾರ? ಇಲ್ಲ. ಯಾಕ್ರಿ? ಮತ್ತ ಮನುಷ್ಯ ಪ್ರಯತ್ನ ಮಾಡಿದ್ರೆ ಮಹಾದೇವನನ್ನ ಕಾಣಬಹುದು. ಮತ್ತು ನಾವು ಹುಟ್ಟಿದ್ದು ಅದಕ್ಕೆ ಹುಟ್ಟಿವ್ರಿ. ಬರೇ ಗಂಡ ಮಾಡಿಕೊಂಡು ಹೆಂಡತಿಗೆ ಮಾಡಿಕೊಂಡು ಹೊಲ ಮಣಿ ತಗೊಂಡು ಸತ್ತು ಹೋಗಾಕ ಬಂದಿಲ್ಲ. ನಾವು ಇಲ್ಲಿ ಎದಕ್ಕೆ ಬಂದೀವಂದ್ರ ಆ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಬಂದೀವ್ರಿ. ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗಾಕ ದಾರಿ ತಯಾರು ಮಾಡ್ಬೇಕು ನಾವು ಮೊದಲ. ಈಗ ನೀವು 1 ಎಕರೆ ಹೊಲ ತಗೊಂಡ್ರಿ ಅಂತಂದ್ರ ಹೊಲ ತಗೊಳ್ಳೋಕ್ಕಿಂತ ಮೊದಲ ಅದರ ದಾರಿ ಕೇಳ್ತೀರಿ. ದಾರಿ ಐತಿಲ್ಲ ಹೊಲಕ್ಕ, ಮತ್ತೆ ನಿಮಾನ್ದಾಗ ಹೋಗಿ ಹಿಡಿಬೇಕು, ನಿಮಾನ್ದಾಗ ಬರ್ಬೇಕನ ಹೊಲಕ್ಕೆ ಹೋಗ್ಬೇಕಾದ್ರೆ ಹೊಲಕ್ಕೆ ದಾರಿ ಬೇಕಲ್ಲ.
ಯಾವ ಹೊಲ ತಗೋತೀರಿ ಮೊದಲ ಅದರದ ನಕಾಶ ತೆಗಿಸ್ತೀರಿ, ಅದರದ ಡೈರಿ ತೆಗಿಸ್ತೀರಿ, ಅದರದ್ದು ಎಲ್ಲ ನೋಡಿ ಆ ನಂತರ ಆ ಹೊಲಕ್ಕೆ ದಾರಿ ಐತೆ ಇಲ್ಲ ಹೋಗಾಕ ಬರಾಕ ಅಂತ ನೋಡ್ತೀರಿ. ಬರೇ 1 ಎಕರೆ ಹೊಲ ತಗೊಂಡ್ರ ಅದಕ್ಕೆ ದಾರಿ ಹೋಗಾಕ ಬರಾಕ ನೋಡ್ತೀರಿ. ನಾವು ಪರಮಾತ್ಮನಿಂದ, ಕೈಲಾಸದಿಂದ, ಭಗವಂತನಿಂದ ನಾವಿಲ್ಲಿಗೆ ಬಂದೀವಿ. ನಾವು ಬರುವಾಗ ಅವ ದಾರಿ ಮಾಡಿ ಕಳ್ಸಾನ ನಮಗಿಲ್ಲಿ. ಹೊಳ್ಳ ಅಲ್ಲಿಗೆ ಹೋಗಾಕ ನಾವು ದಾರಿ ತಯಾರು ಮಾಡ್ಕೋಬೇಕ್ರಿ. ಎಲ್ಲಿಗೆ? ನಾವು ಯಾರ ಹತ್ಯಕ್ಕಿಂತ ಬಂದಿವಲ್ಲ, ನಾವು ಎಲ್ಲಿಂದ ಬಂದಿವಲ್ಲ. ಮತ್ತೆ ನಿಮಗೆ ಅದರ ಗೊತ್ತಿಲ್ರಿ, ಮೊದಲು ಎಲ್ಲಿಂದ ಬಂದಿರಿ? ಏನ್ರಿ ಸ್ವಾಮಿ, ನಾವು ಮಣ್ಣಿಂದ ಬಂದೀವಿ, ಮತ್ತೆ ನಾವು ಇಲ್ಲಿಗೆ ಎಲ್ಲಿಂದ ಬಂದಿರಿ ಅಂತ ಕೇಳಕ್ ಹತ್ತಿಲ್ರಿ. ನಾನು ಈಗೇನು ಪ್ರವಚನ ಕೇಳಾಕ ಬಂದು ಕೂತಿರಲ್ಲ, ಇಲ್ಲಿಗೆ ಎಲ್ಲಿಂದ ಬಂದ್ರಿ ಅಂತ ನಾ ಕೇಳಕ್ ಹತ್ತಿಲ್ಲ. ಈ ಭೂಮಿಗೆ ಬಂದಿರಲ್ಲ ತಾಯಿಯ ಗರ್ಭದಿಂದ, ಎಲ್ಲಿಂದ ಬಂದ್ರಿ? ಎಲ್ಲಿಂದ ಬಂದ್ರಿ ಅಂದ್ರೆ ಏನ್ರಿ ಸ್ವಾಮಿ? ತಾಯಿ ಗರ್ಭದಿಂದ ಬಂದೀವಿ. ತಾಯಿ ಗರ್ಭದೊಳಗ ನಾವು ಎಲ್ಲಿಂದ ಬಂದೀವಂದ್ರ ತಂದೆಯ ಗರ್ಭದಿಂದ ಬಂದೀವಿ. ತಂದೆಯ ಗರ್ಭದೊಳಗೆ ಎಲ್ಲಿಂದ ಬಂದೀವಂದ್ರ ಈ ಔಷಧಾದಿಗಳ ಏನ ಆಹಾರವನ್ನು ಊಟ ಮಾಡ್ತೀವಲ್ಲ, ನಾವು ಮೊದಲ ಆಹಾರದೊಳಗಿದ್ದೀವಿ. ಆಹಾರದೊಳಗೆ ಇದ್ದವರು ತಂದೆಯ ಗರ್ಭಕ್ಕೆ ಬಂದೀವಿ. ತಂದೆಯ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ. ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದೀವಿ. ಈ ಔಷಧಿ, ಆಹಾರ, ಕಾಳು, ಕಡಿ, ದವಸ, ಧಾನ್ಯಗಳಲ್ಲಿ ನಾವು ಬಂದೀವಿ. ಅಲ್ಲಿಗೆ ಎಲ್ಲಿಂದ ಬಂದೀವ್ರಿ ಅಂತಂದ್ರ ಅದರೊಳಗೆ ಬರೋಕ್ಕಿಂತ ಮೊದಲು, ದವಸ ಧಾನ್ಯಗಳೊಳಗೆ ಬರೋಕ್ಕಿಂತ ಮೊದಲು ಈ ಭೂಮಿಯೊಳಗಿದ್ದೀವಿ ನಾವು. ಈ ಭೂಮಿಯೊಳಗೆ ಎಲ್ಲಿಂದ ಬಂದೀವ್ರಿ? ಈ ಭೂಮಿಯೊಳಗೆ ಎಲ್ಲಿಂದ ಬಂದೀವಂತಂದ್ರ ನೀರಿನೊಳಗಿಂದ ಬಂದು ಭೂಮಿಗೆ ಬಿದ್ದೀವಿ ನಾವು. ನೀರಿನೊಳಗಿಂದ. ನೀರೆಲ್ಲಿಂದ ಬಂದದ ರೀ? ಆಕಾಶದಿಂದ ಬಂದದ. ಆಕಾಶ ಎಲ್ಲಿಂದ ರೀ? ಪರಮಾತ್ಮನಿಂದ ಬಂದದ. ನೋಡ್ರಿ, ನಮ್ಮದು ಮೂಲ ಎಲ್ಲಿದ ಅಂತಂದ್ರ ಪರಮಾತ್ಮನೇ ನಮ್ಮ ಮೂಲ ಕರ್ತೃತ್ವ ಶಕ್ತಿ. ನಾವು ಸುಮ್ಮ ನಿಮಿತ್ತ ತಾಯಿ ತಂದಿ. ನಾವೆಲ್ಲರೂ ನಮಗೆ ನಿಜವಾದ ತಂದೆ ತಾಯಿಗಳು ಯಾರು ಅಂತಂದ್ರ ಪರಮಾತ್ಮ. ನಮಗೆಲ್ಲರಿಗೂ ಭಗವಂತ ನಮ್ಮ ತಾಯಿ, ನಮ್ಮ ತಂದೆ ಅದಾನ. ಅದಕ್ಕೆ ಅಲ್ಲಿಗೆ ಹೋಗಾಕ ನಾವು ಮೊದಲು ದಾರಿ ನಿರ್ಮಾಣ ಮಾಡ್ಕೋಬೇಕು. ಎಲ್ಲಿಗೆ ಹೋಗಾಕ್ರಿ? ನಾವು ಎಲ್ಲಿಂದ ಬಂದಿವಲ್ಲ ಅಲ್ಲಿಗೆ ಹೋಗಾಕ. 2 ಕೆಲಸ ಬಹಳ ಚಂದ ವಿಚಾರ ಮಾಡಿ ಮಾಡ್ಬೇಕ್ರಿ. ಈಗ ನೀವು ಏನಾರ ಒಂದು ಅಂಗಡಿ ಹಾಕಬೇಕಾದ್ರೆ ವಿಚಾರ ಮಾಡ್ತೀರಿಲ್ಲ, ಒಂದು ಟ್ರ್ಯಾಕ್ಟರ್ ತಗೋಬೇಕಾದ್ರೆ ವಿಚಾರ ಮಾಡ್ತೀರಿ, ಒಂದು ಕಾರ್ ತಗೋಬೇಕಾದ್ರೆ ವಿಚಾರ ಮಾಡ್ತೀರಿ, ಹೌದಿಲ್ರಿ? ಏನ ಬೇಕಾದ ಮಾಡಿದ್ರು ಮಾಡಬೇಕಾದ್ರೆ ವಿಚಾರ ಮಾಡ್ತೀರಿ. ಮತ್ತು ನಾವು ಎಲ್ಲಿಂದ ಬಂದೀವಿ, ಎಲ್ಲಿ ಹೋಗವ್ರದೀವಿ, ಒಂದು ದಿವಸ ವಿಚಾರ ಮಾಡಿವ. ಅದನ್ನೇ ಅದಕ್ಕೆ ಮಾಡುದ್ರಿ ಸ್ವಾಮಿ? ಬರಂಗ ಬಂದೀವ, ಹೋಗಂಗ ಹೋಗಿವ, ವಿಚಾರ ಮಾಡಿದ್ರ ಆಗುವುದೇನು? ಏನು ವಿಚಾರ ಮಾಡಿದ್ರೆ ನಾವೇನು ಇಲ್ಲಿ 1000 ವರ್ಷ ಇರ್ತೀವೇನ್ರಿ? ಹೋಗೋದೈತಲ್ಲ, ಬರೋಬರಿ. ಆದ್ರೆ ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋದ್ರೆ ಚಲೋ. ಈಗ ನೀವೆಲ್ಲ ನಿಮ್ಮ ಮನೆಯಿಂದ ಬಂದಿರಿಲ್ಲ? ನಿಮ್ಮ ಮನೆಯಿಂದ ಬಂದಿರಿ, ಹೊಳ್ಳಿ ನಿಮ್ಮ ಮನೆಗೆ ಹೋದ್ರ ನನ್ನ ಚಲೋ. ಮತ್ತು ನಿಮ್ಮ ಮಣಿ ಎಲ್ಲದ ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ. ಯಾರ ಮಣಿಗಾರ ಹೋದ್ರಿ ಅಂದ್ರೆ ಪಕ್ಕ ನಿಮಗೆ ಹುಚ್ಚಿಡ್ದ. ಹುಚ್ಚರಂತಾರಿಲ್ಲ. ಮತ್ತೆ ನಮ್ಮ ಮನೆಗಟ್ಟ ನಾವು ಹೋದ್ರೆ ಶಾಣ್ಯಾರ್ರಿ, ಬೇರೆದವ್ರ ಮನೆಗೆ ಹೋದ್ರೆ ತಲೆ ಕಟ್ಟೋದು ಇದ್ರು. ನಮ್ಮ ಮನೆಗೆ ಯಾಕೆ ಬತ್ತಿದು? ನಿಮ್ಮ ಮನೆ ಎಲ್ಲದ ನನಗೆ ಗೊತ್ತಿಲ್ಲ ಅಂದ್ರೆ ಹುಚ್ಚರಂತಾರ. ಅದಕ್ಕೆ ನಾವು ಎಲ್ಲಿಂದ ಬಂದಿವಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು 2 ವಿಚಾರ ಮಾಡ್ಬೇಕೇನಂತಂದ್ರ, ಎಲ್ಲಿಂದ ಬಂದೀವಿ, ಇಲ್ಲಿ ಬಂದ ಬಳಿಕ ನಾವು ಏನು ಮಾಡಬೇಕಾಗಿತ್ತು. ನಿಜಗುಂಡ್ರು ಬಹಳ ಚಂದ ಬರೀತಾರೆ. ಏನಂತಂದ್ರ, ನಾವು ಎಲ್ಲಿಂದ ಬಂದೀವಿ, ಬಂದು ಇಲ್ಲಿ ಏನು ಮಾಡಬೇಕಾಗಿತ್ತು. ತಾಯ ಗರ್ಭದಳು ನಾನಿರ್ದ ವೇಳೆಯಲ್ಲಿ ಹೇಯದತಿ ಬಾಧೆಗೆ ಮನಂ ನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತ ಕಿಂತು ಪರಮೊಟ್ಟಿರುವೆ. ಆಯುಷ್ಯ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರುಶಂಭುಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದನದಕ್ಕಿನ್ನುಪಾಯವೇ ಧರ್ಮವೆಂದು. ಏನು ಅದರ್ತಿಪ್ಪ ಸ್ವಾಮಿ, ನಮಗೆ ಹಿಂಗೆ ಒದರಿದ್ರೆ ಏನು ತಿಳಿಬೇಕು ಅಂತ ನೀವು ಅಂತಿರೋ, ಹೌದಿಲ್ರಿ? ನಿಜಗೊಂಡ್ರೆ ಹಂಗೆ ಹೇಳ್ಯಾರ್ರಿ ಅವ್ರು.
ಮತ್ತಿದು ಹೇಳಿದ್ದು ಬ್ಯಾರೆದವ್ರದ್ದಲ್ಲ, ನಿಂಬದೇ ಇದು.